ಇವತ್ತು ವಿಡಿಯೋ ಯಾವ ಥರ ರೆಡಿ ಮಾಡ್ತಾರೆ, ಇದು ಯಾವ ಥರ ಹಗ್ಗ ಕಟ್ಟಿದ್ರೆ, ಇದು ಯಾವ ಥರ ಇರ್ತಾರೆ, ಯಾವ ಥರ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಇದು ವಿಡಿಯೋ ಫುಲ್ ನೋಡಿ, ಕನೆ ತನಕ ನೋಡಿ ಪ್ಲೀಸ್. ಹಲೋ ಗೈಸ್, ಯೂಟ್ಯೂಬ್ ಚಾಲೆಂಜ್ ಅಭಿ ಮಣಿ ಬ್ಲಾಗ್. ಗೈಸ್ ಇವತ್ತೇನಂದರೆ ಗೈಸ್ ಇವತ್ತು ವಿಷಯ ಅಂದರೆ ಕರೆಕ್ಟ್ ಕೇಳಿ. ಇವತ್ತು ವಿಷಯ ಅಂದರೆ ಇವತ್ತು ಯಾವ ಥರ 3 ಗಂಟೆ ನಾವು ಬಲೆ ತೆಗೆದು ಯಾವ ಥರ ರೆಡಿ ಮಾಡ್ತಾರೆ, ಯಾವ ಥರ ಕ್ಲೀನ್ ಮಾಡ್ತಾರೆ, ಯಾವ ಥರ ಹಾಕ್ತಾರೆ, ಯಾವ ಥರ ಇಲ್ವಾ, ಈ ವಿಡಿಯೋ ಫುಲ್ ನೋಡಿ, ಓಕೆನಾ. ಹಾಗೆ ನಮ್ಮ ಚಾನಲ್ ಸರ್ಕೆ ಮಾಡಿ, ಕೆಳಗೆ ಬೆಳ್ಳಂಗೆ ಉಂಟು, ಬೆಳ್ಳಂಗೆ ಲೈಕ್ ಮಾಡಿ. ಈಗ ವಿಡಿಯೋ ಉಂಟು, ದಯವಿಟ್ಟು ನೋಡಿ. ಈಗ 3 ಗಂಟೆ ಬಲೆ ಯಾವ ಥರ ರೆಡಿ ಮಾಡ್ತಾರೆ, ಯಾಕಂದರೆ ಈಗ ಬೆಳಿಗ್ಗೆ 4 ಗಂಟೆಗೆ ಓದಿ ಬಲೆ ಹಾಕಿ ಮೀನೆಲ್ಲ ಹಿಡ್ದು ಮತ್ತೆ ಪುನಃ 8 ಗಂಟೆ ಬಂದು ಮತ್ತು 3 ಗಂಟೆಗೆ ಬಲೆ ಸರಿ ಮಾಡೋದು. ಯಾವ ಥರ ಅಂದರೆ ಈ ಥರ ಬಲೆ ಸರಿ ಮಾಡೋದು ನೋಡಿ, ಯಾವ ಥರ ಬಲೆ ಸರಿ ಮಾಡ್ತಾರೆ ನೋಡಿ. ಆ ಥರ ಚೆನ್ನಾಗಿ ಅದು ಬೆಂಡ್ ಉಂಟಲ್ಲ, ನಮ್ಮ ಭಾಷೆಲೆ ಬೆಂಡ್ ಅಂತಾರೆ. ಆ ಬೆಂಡ್ ಉಂಟಲ್ಲ ಚೆನ್ನಾಗಿ ಸ್ವಲ್ಪ ತೆಗಿಬೇಕು, ಚೆನ್ನಾಗಿ ಆ ಕಡೆ ಈ ಕಡೆ ಸ್ವಲ್ಪ ಹಗ್ಗ ಈ ಕಡೆ ಆ ಕಡೆ ಸ್ವಲ್ಪ ಕ್ಲೀನ್ ಮಾಡಬೇಕು, ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡು ಇಲ್ಲ ಅಂದರೆ ರಾತ್ರಿ ಬಲೆ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನಾವು ಕ್ಲೀನ್ ಹಾಕ್ತೀವಿ, ನೀವು ಅಂತೀರಾ ಬಲೆ ಯಾಕೆ ನೀವು ಕ್ಲೀನ್ ಮಾಡ್ತೀರ ಅಂದರೆ, ನಾವು ಬಲೆ ಕ್ಲೀನ್ ಮಾಡೇ ಇಲ್ಲಾಂದರೆ ರಾತ್ರಿ ಹಾಕೋಕ್ಕೆ ಬರಲ್ಲ. ಯಾಕಂದರೆ ಒಂದು ಕಡ್ಡಿನೋ, ಒಂದು ಮೀನೋ, ಒಂದು ಕಟ್ಟಾದ ಮೀನೋ, ಒಂದು ಹೇಡಿನೋ, ಕಟ್ಟಾದ ಹೇಡಿ, ಆ ಥರ ವಾಸನೆ ತುಂಬ ಬರುತ್ತೆ. ಮತ್ತು ಚೆನ್ನಾಗಿ ಬಲೆ ಚೆನ್ನಾಗಿ ಹಾಕೋಕ್ಕೆ ಬರಲ್ಲ, ಚೆನ್ನಾಗಿ ಬಲೆ ಬರಲ್ಲ ನೋಡಿ. ಯಾವ ಥರ ಬಲೆ ಆಗೋದು ನೋಡಿ, ಅದಕ್ಕೆ ನಾವು ಚೆನ್ನಾಗಿ ಬಲೆ ನೋಡಿ ಚೆನ್ನಾಗಿ ರೆಡಿ ಮಾಡಬೇಕು. ಚೆನ್ನಾಗಿ ರೆಡಿ ಮಾಡಿ ಚೆನ್ನಾಗಿ ಸ್ಲೋನೇ ತೆಗಿಬೇಕು, ಸ್ಲೋನೇ ಇರಬೇಕು ನೋಡಿ. ಈ ಥರ ಸಣ್ಣದು ಮೀನು ಎಲ್ಲ ಸಿಕ್ಕಿ ಬೀಳತ್ತೆ, ಅದಕ್ಕೆ ನಾವು ರೆಡಿ ಮಾಡ್ತೀವಿ ಬಲೆ. ಅದಕ್ಕೆ ನಾವೆಲ್ಲ ತೆಗ್ದು ರೆಡಿ ಮಾಡ್ತೀವಿ. ಮತ್ತು ಸಣ್ಣದು ಸಿಗಡಿ ಬಲೆಯಲ್ಲಿ 1 2 3 ಅದು ಉಂಟು, ಅದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಬಲೆ ನೋಡಿ. ಚೆನ್ನಾಗಿ ತೆಗಿಬೇಕು, ಚೆನ್ನಾಗಿ. ನೀವು ಅಂತೀರಾ ಸ್ಪೀಡು ಬಲೆ ತೆಗಿರಂತ, ಸ್ಪೀಡ್ ತೆಗೆದ್ರೆ ಬಲೆ ಚೆನ್ನಾಗಿ ಬರಲ್ಲ ರಾತ್ರಿ ಹಾಕೋಕ್ಕೆ. ಅದಕ್ಕೆ ನಾವು ನಿಧಾನ, ಲೇಟ್ ಆಗಲಿ ಪರವಾಗಿಲ್ಲ, 5 ಗಂಟೆಗಲಿ 6 ಗಂಟೆ ಆಗಲಿ, ಮತ್ತು ನಾವು 3 ಗಂಟೆಗೆ ಬಲೆ ಚೆನ್ನಾಗಿ ಮಾಡ್ತೀವಿ. ಯಾಕಂದರೆ ಚೆನ್ನಾಗಿ ತೆಗಿಬೇಕು, ಚೆನ್ನಾಗಿ ರಾತ್ರಿ ಹಾಕಬೇಕು ಅಷ್ಟೇ. ಫಾಸ್ಟು ತೆಗೆದ್ರೆ ಹಾಕೋಕ್ಕೆ ಬರಲ್ಲ, ಸತ್ಯ ಹಾಕೋಕ್ಕೆ ಬರಲ್ಲ, ಓಕೆನಾ. ಈ ಥರ ಬಲೆ ನಾವು ತೆಗೆಯೋ, 1 ಕೈಯಲ್ಲಿ 2 ಕೈಯಲ್ಲಿ ಬ್ಯಾಲೆನ್ಸ್, 2 ಕೈಯಲ್ಲಿ ಬ್ಯಾಲೆನ್ಸ್ ಈ ಥರ ಮಾಡೋದು ನೋಡಿ. ಹಗ್ಗ ನೋಡಿ, ಅದು ದೊಡ್ಡ ಹಗ್ಗ ನೋಡಿ, ಅದೊಂದು ಹಾಕಿದ್ದೀರಿ ಹಗ್ಗ. ಅದು ಸಣ್ಣದ ಹಗ್ಗ ನೋಡಿ, ಸಣ್ಣದ ಹಗ್ಗ. ಅದು ಏನಂದರೆ ಅದು ಅಳತೆ. ಅದು ಏನಂದರೆ ನೀವು ಹೇಳ್ತೀರಾ, ಅದು ದೊಡ್ಡದು ಸಣ್ಣದು ಏನಂದರೆ ಸೆಂಟಿಮೀಟರ್, ಅದು ನಾವು ಸೆಂಟಿಮೀಟರ್ ಹಾಕ್ತೀವಿ. ಅದು ಯಾಕಂದರೆ ಬಲೆ ಎಷ್ಟು ಆಡಿ ಕೆಳಗೆ ಹೋಗ್ತಾರೆ ಅಂದರೆ ಅದು ನಮಗೆ ಗೊತ್ತು, ಕೆಳಗೆ ಎಷ್ಟು ಆಡಿ ನೀರಿಗೆ ಬಲೆ ಹೋಗ್ತಾರೆ ಅಂತ, ಅದಕ್ಕೆ ನಾವು ನೋಡೋದು, ಓಕೆನಾ. ನೋಡಿ, ನಾನು 2 ಬಲೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ 3 ಬಲೆ ಉಂಟು, ಈ ಬಲೆ ಎಲ್ಲ ಹೋಗಿದೆ. ಯಾಕಂದರೆ ಹೇಡಿ ಕಚ್ಚಿ ಬಲೆಯೆಲ್ಲ ಹೋಗಿ, ಅದು ನೋಡಿ ಈ ಥರ ರೆಡಿ ಮಾಡೋದು. ಯಾಕಂದರೆ ಹೇಡಿ ಎಲ್ಲ ಕಚ್ಚಿ ತಿಂದಿದೆ ಬಲೆಯೆಲ್ಲ, ಅದಕ್ಕೆ ಇದು ಹಳೆ ಬಲೆ ಮತ್ತು ಹೊಸ ಬಲೆ ಉಂಟು ಕೆಳಗಡೆ, ಓಕೆನಾ. ಎಲ್ಲ ರೆಡಿ ಮಾಡಬೇಕಲ್ವಾ. ಒಂದು 5 ಒಂದು 6 ಬಲೆ ಉಂಟು. 6 ಬಲೆ ಉಂಟು, 6 ಬಲೆ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಆಲ್ರೆಡಿ ನಾನು 2 ಬಲೆ ರೆಡಿ ಮಾಡಾಯಿತು. ಈಗ ಈಗ 4 ಬಲೆ ಉಂಟು ನೋಡಿ. ಒಂದು ಚಡ್ಡಿಲಿ ನಾನು ಬಲೆ ಸರಿ ಮಾಡ್ತಿದ್ದೀನಿ ಗೈಸ್ ನೋಡಿ. ತುಂಬ ಸ್ವಲ್ಪ ದೂರ ಇರಬೇಕು, ಇಲ್ಲಾಂದ್ರೆ ನೋಡಿ ಯಾವ ಥರ ಕ್ಲೀನ್ ಮಾಡ್ತಾರೆ ನೋಡಿ. ಚೆನ್ನಾಗಿ ಕ್ಲೀನ್ ಮಾಡಬೇಕು, ನಮ್ಮದು ಕೆಲಸ ನಮಗೆ ಗೊತ್ತು ನೋಡಿ. ಇದು ಕೆಳಗಡೆ ಈ ಥರ ಬಲೆ ತಗೊಂಡು ಈ ಥರ ಹಾಕ್ತೀವಿ. ಇಲ್ಲಿ ನೀವು ಅಂತೀರಾ ಬಲೆಯಲ್ಲಿ ಯಾವ್ಯಾವುದು ಮೀನು ಸಿಕ್ಕತ್ತಂತ. ಬಲೆಯಲ್ಲಿ ಅಂದರೆ ಸಣ್ಣದು ಮೀನು, ದೊಡ್ಡದು ಮೀನು, ಕೆಳಗಡೆ ಯಾವ ಥರ ಮೀನು ಉಂಟಲ್ಲ ಅದು ಸಿಕ್ಕತ್ತೆ, ಮತ್ತು ಹೇಡಿ ಸಿಕ್ಕತ್ತೆ, ಮತ್ತು ಅದು ಸಿಕ್ಕತ್ತೆ, ಎಲ್ಲ ಸಿಗತ್ತೆ ಮತ್ತು ಮೀನಿಗೆ, ಓಕೆ. ಎಲ್ಲ ಬಲೆ ಎಲ್ಲ ಸಿಗತ್ತೆ, ಓಕೆನಾ.
ಇದು 48 ಬಲೆ ಮೀಟರ್, 48 ಮೀಟರ್ ಅಲ್ಲ, 100 ಮೀಟರ್ ದೊಡ್ಡದು, 100 ಮೀಟರ್ ದೊಡ್ಡದು, 1 kg ಬಲೆ, ಮತ್ತು ಸೆಂಟಿಮೀಟರ್ 48, ಮತ್ತು ಓಕೆನಾ ನೋಡಿ 1 kg ಬಲೆ. ನಿಧಾನ ತೆಗಿಬೇಕು, ನಿಧಾನ ಇರಬೇಕು. ಅದು ನೋಡಿ, ನಾ ಸ್ವಲ್ಪ ಫಾಸ್ಟ್ ತೆಗ್ದದ ಈ ಥರ ಆಯಿತು ನೋಡಿ. ನೋಡಿ ನೋಡಿ ಎಲ್ಲ ಹೋಗಿದೆ, ಬಲೆ ಎಲ್ಲ ಹೋಗಿದೆ. ನಾನು ನೋಡಿ 3 ಗಂಟೆ ಇದೇ ಮಾಡ್ತಿದ್ದೀನಿ. ನೀವು ಹೇಳ್ತೀರಾ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಅಂತ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಯಾಕಂದರೆ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಇದೇ ಕೆಲಸ ಹೊಸದು ಬಲೆ ರೆಡಿ ಮಾಡ್ತಾ ಇದ್ದಾರೆ. ಅದು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಓಕೆನಾ. ಹೊಸ ಬಲೆ ಯಾವ ಥರ ರೆಡಿ ಮಾಡ್ತಾರೆ ಅಂತ, ಓಕೆನಾ. ನೀವು ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮ ಇದು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರ. ಅಪ್ಪ ಅಮ್ಮ ಇದೇನೇ ಕೆಲಸ, ಓಕೆನಾ. ನಾನು 3 ಗಂಟೆ ಬಲೆ ರೆಡಿ ಮಾಡ್ತೀನಿ. ಅಪ್ಪ ಈಗ ರೆಡಿ ಮಾಡ್ತಾರೆ, ಓಕೆನಾ. ಇದೇ ಬಲೆ ರೆಡಿ ಮಾಡ್ತಾರೆ. ಅದಕ್ಕೆ ನಾನು ಬೇಗ ಬಲೆ ಎಲ್ಲ ಸ್ವಲ್ಪ ಸರಿ ಮಾಡಿ ಹೋಗ್ತೀನಿ, ಓಕೆನಾ. ಅದು ಕರೆಕ್ಟ್ ತೆಗಿಬೇಕು ಬಲೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ತೆಗ್ದು ಮತ್ತೆ ರಿಟರ್ನ್ ಮಾಡೋದು ಬಲೆ. ಅದು ಅಷ್ಟು ಕಷ್ಟ ಉಂಟು ಬಲೆ ಸರಿ ಮಾಡೋದು ತುಂಬ ಕಷ್ಟ ಉಂಟು. ಅದಕ್ಕೆ ನಿಮಗೆ ನಾನು ತೋರಿಸ್ಬೇಕಂತಿದ್ದೀನಿ. ಈಗ ಬಲೆ ಆಯಿತು, ಈಗ 1 ಬಲೆ ಆಯಿತು. ಈಗ ಮತ್ತೆ ಒಂದು 3 ಬಲೆ ಉಂಟು, ಓಕೆನಾ. ಈಗ 3 ಬಲೆ ನಾನು ತೋರಿಸ್ತೀನಿ, ಓಕೆನಾ. ನೋಡಿ ಈಗ ಬಲೆ ಆಯಿತು. ಈಗ ಯಾವ ಥರ ಹಾಕ್ತಾರೆ ನೋಡಿ. ಇದು ಜೇಂಟು ಬಲೆ ನಾನು ಜೇಂಟ್ ಮಾಡ್ತೀನಿ ನೋಡಿ. ಬಲೆ ಎಲ್ಲ ಜೇಂಟ್ ಮಾಡಿ ಒಂದು ಕೋಲಲ್ಲಿ ನಾವು ಬಲೆ ಹಾಕ್ತೀವಿ ನೋಡಿ. ಎಡಗಡೆಗೆ ನಾವು ಒಂದು ಕೋಲಲ್ಲಿ ನಾನು ಬಲೆ ಹಾಕ್ತೀನಿ ಅಲ್ಲ. ಅದು 1 kg ನಾವು ಬಲೆ ಹಾಕಿ ಯಾವ ಥರ ಕಟ್ಟೋದು ನೋಡಿ. ಅದು ಕಟ್ಟಿ ಅದು ಚೆನ್ನಾಗಿ ಚೆನ್ನಾಗಿ ಹಾಕಬೇಕು ಬಲೆ. ಅದು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಈಗ ಅದು ಆ ಕಡೆ ಈ ಕಡೆ ಕಟ್ಟಿ ಹಗ್ಗ ಕಟ್ಟಿ ಚೆನ್ನಾಗಿ ಫಿಟ್ ಕಟ್ಟಿ ಅದು ಅಷ್ಟೇ ಅದು ಇಡಬೇಕು. ಎಲ್ಲಿ ಈಗ ಈ 2 ಬಲೆ ನಾನು ಎಲ್ಲಿ ಇಟ್ಟಿದ್ದೀನಿ ಅಲ್ಲೇ ಇಟ್ಟಬೇಕು. 3 ಈಗ ಎಷ್ಟುಂಟು? ಈಗ 3 ಬಲೆ ಉಂಟು ನೋಡಿ. ಈಗ 3 ಬಲೆ ಉಂಟು, 3 ಕೋಲು ಉಂಟು. ಈಗ ಮತ್ತೆ ನಾನು ಬಲೆ ತೆಗೆದುಂಟು. ಇದು ಯಾವ ಬಲೆ ಹೇಳ್ತೀರಾ? ಇದು ಹೊಸ ಬಲೆ. ಅದು ನಾನು ತೆಗೆದು ಹಳೆ ಬಲೆ ಅಂದರೆ ಅಷ್ಟು ಹಳೆ ಇಲ್ಲ. ಅದು ಹೇಳಿ ಕಟ್ಟಿದ್ದು ಬಲೆ. ಹೇಳಿ ಕಚ್ಚಿ ಹಿಡಿ ಬಲೆ ಎಲ್ಲ ಹೋಗಿದೆ. ಇದು ಹೊಸ ಬಲೆ, ಓಕೆನಾ. ನೋಡಿ ಹೊಸ ಬಲೆ ನಾವು ಸೈಲೆಂಟ್ ತೆಗೆದು. ಹೊಸ ಬಲೆಗೆ ಏನು ಟಚ್ ಇಲ್ಲ, ಯಾಕಂದರೆ ಅದು ನಾರ್ಮಲ್ ಅಂದರೆ ಅದು ಚೆನ್ನಾಗಿ ತೆಗಿಬೋದು, ಓಕೆನಾ. ಹಳೆ ಬಲೆಗೆ ಹೊಸ ಬಲೆಗೆ ಡಿಫ್ರೆನ್ಸ್. ಯಾಕಂದರೆ ನೀವು ಹೇಳ್ತೀರಾ ಹಳೆ ಬಲೆಗೆ ಅದು ಹೇಳಿ ಕಚ್ಚಿದ ಬಲೆ, ಇದು ಹೊಸ ಬಲೆ. ಒಂದೆಷ್ಟು ಒಂದು 3 ದಿನ 4 ದಿನ ಆಯಿತು ಇದು ಬಲೆ ಸರಿ ಮಾಡಿ. ಹೊಸ ಬಲೆ ನೋಡಿ ಯಾವ ಥರ ಆಗಿದೆ ನೋಡಿ ತುಂಬ ಇದುಂಟು. ತುಂಬ ಇದನ್ನು ಸಹ 1 kg ಬಲೆ ನೋಡಿ. ಅದು ಚೆನ್ನಾಗಿ ತೆಗಿಬೇಕು ನೋಡಿ. ಚೆನ್ನಾಗಿ ತೆಗ್ದು ಚೆನ್ನಾಗಿ ಇರಬೇಕು. ಅದು ಏನಂದರೆ ಅದು ರಾತ್ರಿ ದೊಡ್ಡ ಆಗುತ್ತೆ. ಯಾಕಂದರೆ ಕೆಳಗಡೆ ಹೋದರೆ ಸೆಂಟಿಮೀಟರ್ ಮೀನು ಅದು ಇಲ್ಲಾಂದರೆ ಮೀನು ಸಿಕ್ಕಲ್ಲ. ಅದು ಇರಲೇಬೇಕು, ಓಕೆನಾ. ಅದು ಇದ್ರೆ ಅಂದರೆ ಮೀನು ಸಿಕ್ಕತ್ತೆ, ಓಕೆನಾ. ಅದು ನಾವು ಸೆಂಟಿಮೀಟರ್ ದೂರ ಒಂದು 20-30 ನಾವು ಇಟ್ಟಿದ್ವಿ, ಓಕೆನಾ. ನೋಡಿ ಅಲ್ಲಿ ಹೊಸ ಬಲೆ ನಾವು ಈ ಥರ ತೆಗೆದಿದ್ದೇವಪ್ಪ. ಸೈಲೆಂಟ್ ಬಲೆ ತೆಗಿಬೇಕು. ಜನ ಬರ್ತಾರೆ. ನಾನು ಬೇಗ ಬಂದಿದ್ದೆ, ಓಕೆನಾ. ಜನ 4 ಗಂಟೆಗೆ ಬಲೆ ಸರಿ ಮಾಡ್ತೀನಿ, ನಾನು 3 ಗಂಟೆಗೆ ಬಲೆ ಸರಿ ಮಾಡ್ತಿದ್ದೀನಿ. ಅದಕ್ಕೆ ಬಲ ಸ್ವಲ್ಪ ಆಗಿ ಕಡ್ಡಿ ಸ್ವಲ್ಪ ಕಚಡ ಆಗಿದೆ. ಬಲೆ ಸ್ವಲ್ಪ ರೆಡಿ ಮಾಡಬೇಕಲ್ಲ, ಕಡ್ಡಿ ಬಂಡು ಕಲ್ಲು ಸ್ವಲ್ಪ ರೆಡಿ ಮಾಡಬೇಕು. ಅದಕ್ಕೆ ಎಲ್ಲ ಬರ್ತಾರೆ, ಅದಕ್ಕೆ ಸ್ವಲ್ಪ ರೆಡಿ ಮಾಡಿ ಸ್ವಲ್ಪ ಇಡಬೇಕು. ಮೇಲೆ ಉಂಟಲ್ಲ ಅದು ಕೋಲು ಉಂಟಲ್ಲ, ಅದು ಕೋಲು ಬೇಕು ನಮಗೆ. ಕೋಲು ಇಲ್ಲ ಅಂದರೆ ಹಗ್ಗ ನಾವು ಕಟ್ಟಿದ್ದೀವಿ. ಅದು ಕೋಲುಂಟು, ಕೋಲಿ ನಾವು ಚೆನ್ನಾಗಿ ಸೈಲೆಂಟ್ ಬಲೆ ತೆಗೆದು. ಗಾಯ್ಸ್, ಈಗ ವಿಡಿಯೋಗ ನೋಡಿದ್ರಲ್ಲ ಹೇಗುಂಟು, ಚೆನ್ನಾಗಿ ಉಂಟಲ್ಲ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದೆ ಬೇರೆ ವಿಡಿಯೋ ಮಾಡ್ತೀನಿ. ಚೆನ್ನಾಗಿ ನಾನು ಕಂಟೆಂಟ್ ಮಾಡಬೇಕಂತ ತುಂಬ ಆಸೆ ಉಂಟು. ಒಬ್ಬ ಹುಡುಗ ಮಿಡಲ್ ಕ್ಲಾಸ್, ಒಬ್ಬ ಹುಡುಗ ಈ ಥರ ವಿಡಿಯೋ ಮಾಡ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಕೆಳಗೆ ಬೆಳ್ಳಿನ ಗುಡ್ಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ.
ಯಾವ ಥರ ವೀಡಿಯೋ ಮಾಡಿ ತಿಳಿಸ್ಬೋದು, ಕಮ್ಮಿ ಮಾಡಿ ಯಾವ ಥರ ವೀಡಿಯೋ ಮಾಡ್ತೀನಿ, ಓಕೆನಾ. ಇಡೀ ಕರ್ನಾಟಕ ಈ ವಿಡಿಯೋ ಎಲ್ಲ ಶೇರ್ ಮಾಡಿ, ಓಕೆನಾ ಪ್ಲೀಸ್.